ಎಲ್ರಿಗೂ ನಮಸ್ಕಾರ. ಬಹುಮುಖ್ಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ನಾವಿವತ್ತು ಮೊನ್ನೆ ತೋರಿಸಿದ್ನಲ್ಲ ಹೈಡ್ರೋ ಪವರ್ ಯೂನಿಟನ್ನು, ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಅದನ್ನು ಒಂದಷ್ಟು ನಿಮಗೆಲ್ಲ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮೊನ್ನೆ ನೋಡಿದಂಥ ಹೈಡ್ರೋ ಪವರ್ ಯೂನಿಟನ್ನು ನಾವೆಲ್ಲವನ್ನೂ ಕೂಡ ಮೋಟ್ರು ಅದೆಲ್ಲವನ್ನು ತಗೊಂಡು ಇಲ್ಲಿಂದ ಹೊರಟ್ವಿ. ನಮ್ಮದೇನು ಬಹಳ ದೊಡ್ಡ ಮಟ್ಟದ ಉದ್ದಿಮೆ ಆಗಿಲ್ಲದೆ ಇರೋದ್ರಿಂದ ನಮ್ಮ ಹತ್ರ ಇರುವಂಥ ಕಾರಲ್ಲೇ ತಗೊಂಡು ಅದನ್ನೆಲ್ಲವನ್ನು ಹಾಕ್ಕೊಂಡು ಇಲ್ಲಿಂದ ಹೊರಟಿದ್ವಿ. ಮಲೆನಾಡು ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಮೊದಲಾಗಿ ಬೆಟ್ಟ ಗುಡ್ಡಗಳು, ಹಚ್ಚ ಹಸಿರನ್ನ ಹೊದ್ಕೊಂಡಿರುವಂಥ ಗುಡ್ಡಗಳು, ಜೊತೆಗೆ ಅದರ ಮಧ್ಯದಲ್ಲಿ ಶೋಲಾ ಕಾಡುಗಳ ನಡುವೆ ಹರಿದುಕೊಂಡು ಬರುವಂಥ ಒಂದಷ್ಟು ಜಲಪಾತಗಳು, ಆ ಜಲಪಾತಗಳ ನೀರನ್ನೇ ನಂಬಿಕೊಂಡಿರುವಂಥ ಹಚ್ಚ ಹಸಿರಿನ ಗದ್ದೆ ಬಯಲು ತೋಟಗಳು, ದನಕರುಗಳು, ನೂರಾರು ಜಾತಿಯ ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಕೂಡ ನಮ್ಗೆ ಕಾಣಸಿಗ್ತವೆ. ಆದರೆ ಇಲ್ಲಿ ವರ್ಷದ 365 ದಿನವೂ ಕೂಡ ಸುರಿತಾ ಇರುವಂಥ ಮಳೆಯನ್ನು ಅನುಭವಿಸ್ತಾ ಬದುಕ್ತಾ ಇರುವಂಥ ಇಲ್ಲಿನ ಜನಜೀವನದಲ್ಲಿ ನೂರಾರು ತೊಂದರೆಗಳ ಜೊತೆಗೆ ಇಲ್ಲಿನ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ತಿನ ಸಮಸ್ಯೆ ಕೂಡ ಒಂದು. ಆ ವಿದ್ಯುತ್ ಸಮಸ್ಯೆಗೆ ಪರಿಹಾರವಾಗಿ ನಾವು ಒಂದಿಷ್ಟು ಜಲವಿದ್ಯುತ್ ಘಟಕಗಳನ್ನು ಹಲವಾರು ಮಾಡಿದ್ದೀವಿ. ಇವಾಗಲೂ ಕೂಡ ಅದನ್ನು ಮಾಡಬೇಕು ಅಂತ ಒಂದಷ್ಟು ಮಾಡ್ತಾ ಇದ್ದೀವಿ. ಅದನ್ನು ಮಾಡಬೇಕು ಅಂದರೆ ಬರೀ ಹರಿಯೋ ನೀರಿದ್ದರೆ ಸಾಕಾಗಲ್ಲ, ಅದಕ್ಕೆ ಬೇಕಾಗಿರುವಂಥ ಎತ್ತರದ ಜಾಗದಿಂದ ಬರುವಂಥ ನೀರಿನ ಹರಿವು ಇರಬೇಕು. ಹಾಗಾಗಿ ಇದನ್ನು ನಾವು ಹೆಡ್ ಅಂತ ಕರಿತೀವಿ. ನಾವು ಯಾವುದೇ ಹೈಡ್ರೋ ಪವರನ್ನು ಮಾಡಬೇಕಾದ್ರೂ ಕೂಡ ಮೊದಲು ಹೋಗಿ ನಾವು ಅಲ್ಲಿ ಆ ಜಾಗದಿಂದ ಏನು ಟರ್ಬೈನ್ನ ಕೂರಿಸ್ಬೇಕಾಗಿರುವಂಥ ಜಾಗದವರೆಗೆ ಅಳತೆ ಮಾಡಿ ಇಲ್ಲಿಂದ ಅಲ್ಲಿಗೆ ಎಷ್ಟು ಹೆಡ್ ಇದೆ ಅಂತ ಅಲ್ಟಿಮೀಟರ್ನಲ್ಲಿ ಚೆಕ್ ಮಾಡಿಕೊಂಡು ಇಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ತೀವಿ. ಕೆಲವೊಂದು ಕಡೆ ವರ್ಷವಿಡೀ ನೀರಿನ ಲಭ್ಯತೆ ಇದ್ದರೆ, ಇನ್ನೊಂದಷ್ಟು ಕಡೆ ಮಳೆಗಾಲ ಮಾತ್ರ ನೀರಿದೆ. ಸಾಮಾನ್ಯವಾಗಿ ಮನೆಗೆ ಲಭ್ಯತೆ ಇರುವಂಥ ಲೈನ್ ಕರೆಂಟು ಬೇಸಿಗೆಯಲ್ಲೇನು ಸಮಸ್ಯೆ ಆಗೋದಿಲ್ಲ. ಮಳೆಗಾಲ ಇಡೀ ಎಲ್ಲ ಕಡೆ ರಸ್ತೆ ತುಂಬ ಮರ ಬಿದ್ದುಕೊಂಡು ಅಲ್ಲಿ ಮೊಬೈಲ್ ಚಾರ್ಜ್ಗೂ ಸಾಕಾಗದೇ ಇರೋಷ್ಟು ತೊಂದರೆ ಆಗುವಂಥ ಸಂದರ್ಭ ಬಂದಿರುತ್ತೆ ಮಲೆನಾಡಲ್ಲಿ. ಹಾಗಾಗಿ ಆ ಕಾರಣಕ್ಕೋಸ್ಕರ ಕೆಲವೊಂದು ಕಡೆ ಮಳೆಗಾಲಕ್ಕಾದರೂ ನಮಗೆ ಕರೆಂಟಿನ ಲಭ್ಯತೆ ಆಗುವಾಗೆ ಮಾಡಿಕೊಡಿ ಅಂತ ಹೇಳಿದಾಗ ಅಲ್ಲಿ ಹೋಗಿ ನಾವು ಚೆಕ್ ಮಾಡಿಕೊಂಡು ಈ ರೀತಿ ಎಲ್ಲವನ್ನು ನೋಡಿಕೊಂಡು ಅವರಿಗೆ ಮುಖ್ಯವಾಗಿ ಯಾವ್ಯಾವ ಉಪಯೋಗಕ್ಕೆ ಕರೆಂಟ್ ಬೇಕಾಗುತ್ತೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾವು ಹೈಡ್ರೋ ಪವರನ್ನು ಮಾಡೋದಕ್ಕೆ ತಯಾರಾಗ್ತೀವಿ. ನಾವು ಜಲವಿದ್ಯುತ್ತನ್ನು 3 ರೀತಿಯಾಗಿ ಮಾಡ್ತೀವಿ. ಅದರಲ್ಲಿ ಒಂದೇನಂತ ಹೇಳಿದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಉಪಯೋಗಿಸಿ DC ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟಿವ್ ಕರೆಂಟ್ AC ಇವೆರಡನ್ನೂ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಮೋಟ್ರನ್ನ ಡೈರೆಕ್ಟಾಗಿ ಕೊಟ್ಟು ಕೆಪಾಸಿಟರ್ ಉಪಯೋಗಿಸಿ ಆ ರೀತಿಯೂ ಕೂಡ ಕರೆಂಟ್ ಮಾಡಿಕೊಡ್ತೀವಿ. ನಿಮಗೆ 300 ವ್ಯಾಟಿಂದ ಹಿಡಿದು 1 ಕಿಲೋವ್ಯಾಟ್, 2 ಕಿಲೋವ್ಯಾಟ್, 5 ಕಿಲೋವ್ಯಾಟ್ವರೆಗೂ ಕೂಡ ನಾವು ಸಣ್ಣ ಪ್ರಮಾಣದ ಜಲವಿದ್ಯುತ್ತನ್ನು ನಾವು ಎಲ್ರಿಗೂ ಕೂಡ ಮಾಡಿಕೊಡ್ತೀವಿ. ಸುಮಾರಷ್ಟು ಜನರಿಗೆ ಈ ಜಲವಿದ್ಯುತ್ ಬಗ್ಗೆ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಸುಮಾರಷ್ಟು ಬೇರೆ ಬೇರೆ ಕಂಪ್ನಿಯವರು ನಾವು ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತೀವಿ ಅಂತೆಲ್ಲ ಹೇಳಿ ಸುಮಾರಷ್ಟು ಮೋಸ ಮಾಡಿರೋ ಘಟನೆಗಳು ನಮ್ಮ ಕಣ್ಣೆದುರಿಗಿವೆ. ಹಾಗಾಗಿ ಆ ರೀತಿ ಮಾಡಿಸ್ಕೊಡೋದಕ್ಕೆ ತುಂಬ ಜನ ಯೋಚನೆ ಮಾಡ್ತಾರೆ. ಹೈಡ್ರೋ ಪವರ್ ಮಾಡೋದಕ್ಕೆ ನಮಗೆ ಮೊದಲು ಮುಖ್ಯವಾಗಿ ಬೇಕಾಗಿರೋದು ನಮಗೆ ಪೈಪ್ಲೈನ್. ಯಾವುದೇ ರೀತಿಯ ಡ್ಯಾಮೇಜು, ಲೀಕೇಜ್ ಇಲ್ಲದಿರುವಂಥ ಪೈಪ್ಲೈನ್ ಆದರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವೇ ದೊಡ್ಡ ಸಮಸ್ಯೆಯಾಗಿ ಕಾಡ್ಬಿಡೋಕ್ಕೆ ಶುರುವಾಗುತ್ತೆ. ನಾವೀಗ ಅಳವಡಿಸ್ತಿರೋದು ಸಂಸೆ ಹತ್ರ ಇರುವಂಥ ಅಜ್ಜಿಗುಡ್ಡೆ ಅನ್ನುವಂಥ ಒಂದು ಊರಿನ ಸಮೀಪ ಇರುವಂಥ ವಾಟೆಹಳ್ಳ ಅನ್ನೋ ಜಾಗದಲ್ಲಿ. ಇವರಿಗೆ ಬೇಕಾಗಿದ್ದು ಮನೆಯ ಎಲ್ಲ ಉಪಯೋಗಕ್ಕೆ ಫ್ರಿಜ್ಜು, TV, ವಾಷಿಂಗ್ ಮಿಷನ್ನು, ಜೊತೆಗೆ ಲೈಟು ಎಲ್ಲವೂ, ಫ್ಯಾನು ಎಲ್ಲವನ್ನೂ ಹಾಕೊಳ್ಳೋಕ್ಕೆ ಬೇಕಾಗುವಷ್ಟು ಕರೆಂಟ್ ಬೇಕಾಗಿತ್ತು. ಹಾಗಾಗಿ ನಾವು ತುಂಬ ಲೋ RPMನಲ್ಲಿ ಇವರಿಗೆ ಬೇಕಾಗುವಂಥ 1 ರಿಂದ 2 ಕಿಲೋವ್ಯಾಟ್ ಅಂದಾಜಿಗೆ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ. ಇಲ್ಲಿ ಇವರಿಗಿರೋ ನೀರಿನ ಪ್ರಮಾಣ 1 ರಿಂದ 2 ಇಂಚಿನಷ್ಟು. ಹಾಗಾಗಿ ನಾವು 3 ಇಂಚಿನ ಪೈಪ್ಲೈನ್ ಅಳವಡಿಸಿ ಅದಕ್ಕೆ ನಾವು ತುದಿಯಲ್ಲಿ ಟರ್ಬೈನ್ಗೆ 1 ಇಂಚ್ ಜೆಟ್ಟನ್ನು ಅಳವಡಿಸ್ಕೊಂಡಿದ್ದೀವಿ. ಇವರಿಗೆ ಇರುವಂಥ ಹೆಡ್ಡು 15 ರಿಂದ 20 ಮೀಟರ್ನಷ್ಟಿದೆ. ನಾವು ಎಲ್ಲೇ ಹೋದರೂ ಕೂಡ ಅವರ ನೀರಿನ ಲಭ್ಯತೆ ನೋಡ್ಕೊಳ್ಳೋದೇ ಟರ್ಬೈನ್ ಡಿಸೈನ್ ಮತ್ತು ಆಲ್ಟರ್ನೇಟಿವ್ ಡಿಸೈನನ್ನು ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಈ ನೀರಿನ ಲಭ್ಯತೆ ಮತ್ತು ಇದನ್ನೆಲ್ಲ ನೋಡಿಕೊಂಡು ಟರ್ಬೈನ್ ಮತ್ತು ಆಲ್ಟರ್ನೇಟನ್ನು ಡಿಸೈನ್ ಮಾಡಿದ್ದೀವಿ. ನಾವು ಎಲ್ಲ ಕಡೆಯೂ ಕೂಡ ಫ್ಲಾಂಜ್ ಮೋಟ್ರನ್ನ ಅಳವಡಿಸಿದರೆ ಇಲ್ಲಿ ಬೆಲ್ಟ್ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದೀವಿ ಹೊಸದಾಗಿ. ಅತ್ಯಂತ ಕಡಿಮೆ RPMಗೆ ನಾವು ಈ ಟರ್ಬೈನ್ನ ಅಳವಡಿಸಿದ್ದೀವಿ. ಮೇಲ್ಗಡೆಯಿಂದ ಜರಿ ನೀರು ಹರಿದು ಬರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಜೆಟ್ಗೆ ಕಸ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಅದರ ಕಸ ತೆಗೆಯುವ ಸಂದರ್ಭದಲ್ಲಿ ಬೆಳಕಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಮೇಲ್ಗಡೆಯಿಂದ ಟಾಪಿಗೆ ಮುಚ್ಚಳವನ್ನು ಅಳವಡಿಸಿ ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಮೋಟಾರ್ ತುಂಬ ಸ್ಲೋ ಆಗಿ ತಿರುಗೋದ್ರಿಂದ ನಿಮಗೆ ಬೇರಿಂಗ್ ಹೋಗೋದಾಗಲಿ ಇನ್ನಿತರ
ಥರ ಬೇರೆ ಬೇರೆ ಬೆಲ್ಟ್ ಹೋಗೋದಾಗಲಿ ಈ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ. ಗುಡುಗು ಸಿಡ್ಲಿನ ಸಮಸ್ಯೆಯಿಂದ ಬಚಾವ್ ಮಾಡಿಕೊಂಡ್ರೆ ಈ ಮೋಟ್ರನ್ನು ಹಲವಾರು ವರ್ಷ ಬಳಸೋದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದು ನಮ್ಮ ಸಂಸ್ಥೆಯ ಭರವಸೆ. ಇಲ್ಲಿ ನಿಮಗೆ ಮೋಟ್ರನ್ನ ರನ್ ಮಾಡಿ ಲೈಟ್ಗಳನ್ನೆಲ್ಲ ಹಾಕಿ ಮೀಟ್ರನ್ನ ಚೆಕ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಬೇಕನ್ನೋದು ನಮ್ಮದು ದೊಡ್ಡ ಆಸೆ ಆಗಿತ್ತು. ಆದರೆ ತುಂಬ ಮಳೆ ಬಂದ ಕಾರಣ ಅವೆಲ್ಲವೂ ಕೂಡ ನಮಗೆ ಕನಸಾಗಿ ಉಳಿಯಿತು. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮಗೆ ಇದರಲ್ಲಿ ತೋರಿಸಿದ್ದೀವಿ. ಹಾಗೆ ನೀವೇನಾದರೂ ಮಲೆನಾಡವರಾಗಿದ್ದರೆ ಮಳೆಗಾಲದಲ್ಲಿ ನಿಮಗೆ ಈ ರೀತಿ ವಿದ್ಯುತ್ ಸಮಸ್ಯೆ ಆಗ್ತಿದ್ರೆ ದಯವಿಟ್ಟು ಈ ರೀತಿ ಜಲವಿದ್ಯುತ್ ನಿಮಗೆ ಏನಾದರೂ ಬೇಕಾಗಿದ್ದರೆ ಇಲ್ಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ಸುಮಾರು 200 ವ್ಯಾಟ್ನ 2 ಬಲ್ಬ್ಗಳು, 100 ವ್ಯಾಟ್ನ 2 ಬಲ್ಬ್ಗಳು, ಒಟ್ಟು 600 ವ್ಯಾಟ್ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುವಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ. ಇದರ ನಂತರನೂ ಕೂಡ ತುಂಬ ಹೆಚ್ಚಿನ ವಿದ್ಯುತ್ ಜನರೇಟ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಸ್ಲೋ ಆಗಿ ಮೋಟ್ರ್ ರನ್ ಆಗ್ತಿರೋದು. ಇಷ್ಟು ಕಡಿಮೆ RPMನಲ್ಲೂ ಕೂಡ ಇಷ್ಟು ಕರೆಂಟ್ ಜನರೇಟ್ ಆಗ್ತಾ ಇದೆ. ಇಲ್ಲಿ ಉತ್ಪತ್ತಿ ಆಗ್ತಿರುವಂಥ ಕರೆಂಟು ನಿಮ್ಮ ಮನೆಯ ಎಲ್ಲ ಉಪಯೋಗಕ್ಕೂ ಕೂಡ ಸಾಕಾಗುತ್ತೆ. ಅದರಲ್ಲಿ TV ಇರ್ಬೋದು, ಮಿಕ್ಸಿ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಎಲ್ಲವೂ ಫ್ಯಾನ್ ಇರ್ಬೋದು, ಎಲ್ಲವಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮಗೆ ಏನನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.